ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ಜಗತ್ತು ಯೂಟ್ಯೂಬ್ ಚಾನಲ್. ನಮ್ಮ ಹಿರಿಯರ ಅದ್ಭುತ ಮಾಹಿತಿಗಳು. 1. ಚಪಾತಿ ಹೆಚ್ಚಾಗಿ ಉಳಿದು ಬಿಟ್ಟರೆ ಅದನ್ನು ಮಾರನೆಯ ದಿನ ಮಿಕ್ಸ್ನಲ್ಲಿ ಹಾಕಿ ಪುಡಿಯಂತಾಗಿಸಿ ಅದರಿಂದ ಉಪ್ಪಿಟ್ಟು ಮಾಡುವುದು ಸೂಕ್ತ ವಿಧಾನ. 2. ಇಡ್ಲಿ ಮಾಡಲು ಅಕ್ಕಿಯನ್ನು ಬಿಸಿ ನೀರಿನಲ್ಲಿ ನೆನೆ ಹಾಕಿದರೆ ಅದರಿಂದ ತಯಾರಿಸುವ ಇಡ್ಲಿಯು ಮೆತ್ತಗೆ ಹೂವಿನ ಹಾಗೆ ಇರುತ್ತದೆ. 3. ಕೋಳಿ ಸಾರು ಮಾಡುವಾಗ ಮೊದಲಿಗೆ ಕೋಳಿ ಮಾಂಸಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸವನ್ನು ಸೇರಿಸುವುದರಿಂದ ಕೋಳಿ ಸಾರು ಹೆಚ್ಚಿನ ರುಚಿಯನ್ನು ಹೊಂದಿರುತ್ತದೆ. 4. ಟೊಮೆಟೊ ಹೆಚ್ಚಾಗಿ ಹಣ್ಣಾಗಿ ಬಿಟ್ಟರೆ ಅದರೊಂದಿಗೆ ಉಪ್ಪನ್ನು ಸೇರಿಸಿ ತಣ್ಣೀರಿನಲ್ಲಿ ಇಡಬೇಕು. ಮಾರನೆಯ ದಿನ ಟೊಮೆಟೊ ಹಣ್ಣುಗಳು ಕಾಯಾದಂತೆ ಗಟ್ಟಿಯಾಗಿರುತ್ತದೆ. 5. ಕೋಸುವನ್ನು ಬೇಯಿಸುವಾಗ ಅದಕ್ಕೆ ಒಂದು ಚೂರು ಹಸಿ ಶುಂಠಿಯನ್ನು ಹಾಕಿದರೆ ಗಬ್ಬು ವಾಸನೆಯು ಬರುವುದಿಲ್ಲ. ಅಡುಗೆ ಪದಾರ್ಥಗಳು ರುಚಿಕರವಾಗಿರುತ್ತವೆ. 6. ಬಿಸ್ಕತ್ತು, ರಸ್ಕು ಮುಂತಾದ ಗರಿಗರಿಯಾದ ತಿಂಡಿಗಳನ್ನು ಇಡುವ ಡಬ್ಬದಲ್ಲಿ ಕಾಗದವನ್ನು ಹಾಕಿ ಇಟ್ಟರೆ ಆ ತಿಂಡಿಗಳು ಮೆತ್ತಗಾಗದೆ ಗರಿಗರಿಯಾಗೇ ಇರುತ್ತವೆ. ವಾತಾವರಣದಲ್ಲಿ ಬಿಸ್ಕತ್ತು, ರಸ್ಕು ಮುಂತಾದ ತಿಂಡಿಗಳನ್ನು ಹೆಚ್ಚು ಹೊತ್ತು ತೆರೆದಿಟ್ಟಲ್ಲಿ ಮೆತ್ತಗಾಗುತ್ತವೆ. ಅವುಗಳನ್ನು ತವದ ಮೇಲೆ ಇಟ್ಟು ಬಿಸಿ ಮಾಡಿದರೆ ಮತ್ತೆ ಗರಿಗರಿಯಾಗಿರುತ್ತದೆ. 7. ತೆಂಗಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿ ಕೆಲವು ತುಂಡುಗಳನ್ನು ಮೊಸರಿನಲ್ಲಿ ಹಾಕಿ ಇಟ್ಟರೆ ಆ ಮೊಸರು ಕೆಡದಂತೆ ಇರುತ್ತದೆ. 8. ಸಾರಿನಲ್ಲಿ ಖಾರ ಹೆಚ್ಚಾಗಿದ್ದರೆ ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಸರಿಪಡಿಸಬೇಕು. ಸಕ್ಕರೆಯ ಡಬ್ಬೆಯಲ್ಲಿ 2 ಲವಂಗಗಳನ್ನು ಹಾಕಿ ಇಟ್ಟರೆ ಇರುವೆಗಳು ಹತ್ತಿರ ಸುಳಿಯುವುದಿಲ್ಲ. 9. ಮೀನಿನ ಸಾರನ್ನು ಮಾಡುವಾಗ ಮೊದಲು ಸಾಂಬಾರ್ ಪದಾರ್ಥಗಳನ್ನೆಲ್ಲ ಪಾತ್ರೆಯಲ್ಲಿ ಹಾಕಿ ಅದನ್ನು ಚೆನ್ನಾಗಿ ಕುದ್ದ ನಂತರ ಮೀನಿನ ತುಂಡುಗಳನ್ನು ಅದರೊಳಕ್ಕೆ ಹಾಕಬೇಕು. ಹೀಗೆ ಮಾಡಿದರೆ ಮೀನಿನ ತುಂಡುಗಳನ್ನು ಮೊದಲೇ ಪಾತ್ರೆಯಲ್ಲಿ ಹಾಕಿದರೆ ಅವು ಒಡೆದು ಹೋಗುತ್ತವೆ. ಹಸಿಮೆಣಸಿನಕಾಯಿಗಳ ತೊಟ್ಟುಗಳನ್ನು ಬಿಡಿಸಿಟ್ಟರೆ ಬಹಳ ದಿನದವರೆಗೆ ಮೆಣಸಿನಕಾಯಿ ಬಾಡುವುದಿಲ್ಲ. ಉದ್ದಿನ ಬೇಳೆಯನ್ನು ರುಬ್ಬಿದ ನಂತರ ಒರಳು ಕಲ್ಲಿಗೆ ಸ್ವಲ್ಪ ಉಪ್ಪನ್ನು ಸವರಿ ತೊಳೆದರೆ ಬೇಗ ಸ್ವಚ್ಛವಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ನಂತರ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.